ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ PUC ಪದ್ಯ ಭಾಗದ 4ನೇ ಪದ್ಯ ಲಕ್ಷ್ಮೀಶನ ಜೈಮಿನಿ ಭಾರತದಿಂದ ಆಯ್ಕೆ ಮಾಡಿಕೊಂಡಿರುವ ಹಲುಬಿದಳ್ ಕಲ್ಮರ ಕರಗುವಂತೆ. ಈ ಪದ್ಯ ಭಾಗದಲ್ಲಿ ಈಗಾಗಲೇ ನಾವು ಚರ್ಚಿಸಿದಂತೆ ಸೀತೆಯನ್ನು ಲಕ್ಷ್ಮಣನು ಕಾಡಿಗೆ ಬಿಟ್ಟು ಬರಲು ಹೋಗಿದ್ದಾನೆ. ಸೀತೆಗೆ ಇದು ಯಾವುದೂ ತಿಳಿದಿಲ್ಲ. ಸೀತೆ ಲಕ್ಷ್ಮಣನ ಪ್ರಶ್ನಿಸ್ತಾಳೆ, ಲಕ್ಷ್ಮಣ, ಉತ್ತಮ ಮುನಿಗಳ ಆಶ್ರಮದ ಎಡೆಗೆ ಕರೆದುಕೊಂಡು ಹೋಗದೆ ನೀನು ಕಟ್ಟಕಡೆಯ ಅಡವಿಗೆ ಏಕೆ ನನ್ನನ್ನು ಕರೆದುಕೊಂಡು ಬಂದೆ ಅಂತ ಕೇಳ್ತಾಳೆ. ಆಗ ಲಕ್ಷ್ಮಣನು ಸೀತೆಯ ಮಾತಿಗೆ ಉತ್ತರ ನಾಡದೆ ದುಃಖಿಸುತ್ತಾ ಹೇಳ್ತಾನೆ, ತಾಯಿ, ಅಪವಾದ ಬಂದಿದ್ದರಿಂದ ಶ್ರೀರಾಮಚಂದ್ರನು ನಿನ್ನನ್ನು ಅಸಹ್ಯ ಪಟ್ಟಿಕೊಂಡು ಕಟ್ಟ ಅಡವಿಗೆ ಬಿಟ್ಟು ಬಾ ಅಂತ ನನ್ನನ್ನು ನೇಮಿಸಿದ್ದಾನೆ. ಆ ರಾಜನ ಆಜ್ಞೆಯನ್ನು ಮೀರಲರಿಯದೆ ನಾನು ನಿನ್ನನ್ನು ಕಾಡಿಗೆ ಕರೆದುಕೊಂಡು ಬಿಟ್ಟಿದ್ದೇನೆ. ನೀವು ಎಲ್ಲಿಗಾದರೂ ಹೋಗುವುದು ಅಂತ ಹೇಳ್ತಾನೆ. ಈ ಮಾತು ಕೇಳ್ತಾ ಇದ್ದ ಹಾಗೆ ಸೀತಾ ಮಾತೆ ಫಲಿತ ಕದಳಿ ಮರ ನೆಲಕ್ಕೊರಳುವಂತೆ ಮೂರ್ಛಾಘಾತಳಾಗಿ ಕೆಳಕ್ಕೆ ಬೀಳ್ತಾಳೆ. ಆಗ ಮೂರ್ಛಾಘಾತಳಾಗಿ ಬಿದ್ದಂತಹ ಸೀತೆಗೆ ತಣ್ಣೀರನ್ನು ಎರಚಿ ಕೊಡೆ ಹಿಡಿದು ರಾಮನ ಸೇವೆ ತನಗೆ ಹೀಗೆ ಸಂದಿತೆ ಅಂತ ದುಃಖ ಪಡ್ತಾ ಸೀತೆಯ ಸೇವೆಯನ್ನು ಮಾಡ್ತಾನೆ. ಸೀತೆ ರಾಮ ತನ್ನ ಬಿಟ್ಟ ಎನ್ನುವಂತಹ ಸುದ್ದಿ ಕೇಳಿದ ತಕ್ಷಣವೇ ದುಃಖಿತಳಾಗ್ತಾಳೆ. ರಾಮ ನನ್ನನ್ನು ಬಿಟ್ಟು ಆತ ಸುಖದಿಂದ ಇರುವುದಕ್ಕೆ ಸಾಧ್ಯವೇ ಅಂತ ಕೇಳ್ತಾಳೆ. ರಾಮನನ್ನು ಅಗಲಿದಂತಹ ನನ್ನ ಬದುಕು ಪಿಶಾಚಿಯಂತೆ ಆಯಿತಲ್ಲ, ಈ ಕಾಡಿನಲ್ಲಿ ನಾನು ಹೇಗೆ ಬದುಕಲಿ ಅಂತ ದುಃಖ ಪಡ್ತಾಳೆ. ಆಮೇಲೆ ಹಿಂದಿನದೆಲ್ಲ ನೆನಪು ಮಾಡ್ಕೊಳ್ತಾ ವಿಶ್ವಾಮಿತ್ರ ಮಹರ್ಷಿಗಳು ಶ್ರೀರಾಮಚಂದ್ರನನ್ನ ಮಿಥಿಲಾಪುರಕ್ಕೆ ಕರೆದುಕೊಂಡು ಬಂದಿದ್ದು, ಶಿವಧನಸ್ಸನ್ನು ಮುರಿದಿದ್ದು, ತನ್ನನ್ನು ಮದುವೆಯಾಗಿದ್ದು, ಆಮೇಲೆ ರಾವಣ ಸೀತೆಯನ್ನು ಕದ್ದುಕೊಂಡು ಹೋಗುವುದು, ರಾಮ ತನಗೋಸ್ಕರ ಕಪಿಸೈನಿಯನ್ನು ಸೇರಿಸಿ ಸಮುದ್ರಕ್ಕೆ ಕಟ್ಟೆಯನ್ನು ಕಟ್ಟಿ ಆ ದೈತ್ಯರನ್ನು ಕೊಂಡು ತನ್ನನ್ನು ಬಿಡಿಸಿಕೊಂಡು ಹೋಗಿದ್ದು, ಈ ಎಲ್ಲವನ್ನು ನೆನಪು ಮಾಡ್ಕೊಳ್ತಾ ಆ ಅಗ್ನಿ ಪ್ರವೇಶ ಮಾಡಿದಾಗಲೂ ನನ್ನಲ್ಲಿ ಅಪವಾದವನ್ನಾದರೂ ಖಂಡಿತೆ ರಾಮನಿಗೆ ಅಂತ ಲಕ್ಷ್ಮಣನಿಗೆ ಹೇಳ್ಕೊಳ್ತಾ ಸಂಕಟ ಪಡ್ತಾಳೆ ಸೀತೆ. ನನ್ನನ್ನು ಬಿಟ್ಟು ರಾಮ ಏಕಾಂಗಿಯಾಗಿರ್ತಾನೆ ಅಂತ ಹೇಗಿರುವುದಕ್ಕೆ ಸಾಧ್ಯ ಅಂತ ದುಃಖ ಪಡ್ತಾಳೆ. ಲಕ್ಷ್ಮಣ, ನೀನು ನಿಂತ್ಕೊಂಡು ಬೇಡ, ಹೊರಟು ಹೋಗು ಅಂತ ಕೇಳ್ತಾನೆ. ರಾಮ ಇಷ್ಟೆಲ್ಲ ನನಗೆ ಕಾಡಿಗೆ ಬಿಟ್ಟು ಬಾ ಅಂತ ಹೇಳಿದಾಗ ಕಿಂಕರರು ಸುಮ್ಮನಿದ್ದರೇ ಅಂತ ಕೇಳ್ತಾಳೆ. ಭರತ ಶತ್ರುಘ್ನರು ಪ್ರಶ್ನಿಸಲಿಲ್ಲವೇ ಅಂತ ಕೇಳ್ತಾಳೆ. ಹನುಮಂತ ಸುಮ್ಮನೆ ಇರ್ತಾನೆಯೇ ಅಂತ ಕೇಳ್ತಾ ಅಬಲೆಯಾದ ಸೀತೆ ತನಗೆ ಈ ಉಗ್ರ ಜಂತುಗಳಲ್ಲಿ ಸಹಾಯ ಇದೆ, ನೀನಿನ್ನು ಹೋಗು ಅಂತ ಬೇಡಿಕೊಳ್ತಾಳೆ. ಆಮೇಲೆ ಕರುಣಾಳಾಗಿರ್ತಕ್ಕಂಥ ಶ್ರೀರಾಮನಲ್ಲಿ ಯಾವುದೇ ತಪ್ಪಿಲ್ಲ, ಹೆಣ್ಣಾಗಿ ಹುಟ್ಟಿದ್ದೇ ನನ್ನ ತಪ್ಪು ಅಂತ ಹೇಳ್ತಾ ದುಃಖವನ್ನು ಪಡ್ತಾಳೆ ಸೀತಾಮಾತೆ. ಲಕ್ಷ್ಮಣ ಸೀತೆಯ ಮಾತುಗಳನ್ನು ಕೇಳಿ ಅಲ್ಲಿರ್ತಕ್ಕಂತಹ ಕಾಡಿನ ದೇವತೆಗಳಿಗೆ ನಮಸ್ಕರಿಸುತ್ತಾ ನನ್ನ ಸೀತಾದೇವಿಯನ್ನು ಕಾಪಾಡಿಕೊಳ್ಳಿ ಅಂತ ಬೇಡಿಕೊಡ್ತಾನೆ. ವೃಕ್ಷಗಳಿರ, ಮೃಗಗಳಿರ, ಕ್ರಿಮಿಕೀಟಗಳಿರ, ಪಂಚಭೂತಗಳಿರ, ದೆಸೆಗಳಿರ, ಧರ್ಮದೇವತೆಯಾಗಿರ್ತಕ್ಕಂತಹ ಜಹ್ನವಿಯನ್ನು ಕಾಪಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾನೆ. ಭೂತಾಯಿಯೇ, ನಿನ್ನ ಮಗಳಾಗಿರ್ತಕ್ಕಂಥ ಸೀತೆಯನ್ನು ಇಲ್ಲಿ ಬಿಟ್ಟು ಹೋಗ್ತಾ ಇದ್ದೇನೆ, ಹೇಗಾದರೂ ಇವಳನ್ನು ಕಾಪಾಡಿಕೋ, ರಕ್ಷಿಸ್ಕೋ ಅಂತ ಬೇಡ್ಕೊಳ್ತಾನೆ. ಈ ಮಾತುಗಳನ್ನು ಕೇಳ್ತಾ ಕೇಳ್ತಾ ಜನಮೇಜಯ ಮಹಾರಾಜನಿಗೆ ಜೈಮಿನಿ ಮಹರ್ಷಿಗಳು ಮುಂದುವರಿಸ್ತಾ ಹೇಳ್ತಾರೆ. ಮಹಾರಾಜ ಕೇಳು, ಅಲ್ಲಿರ್ತಕ್ಕಂತಹ ಮೃಗ, ಪಕ್ಷಿ, ಜಂತುಗಳೆಲ್ಲವೂ ಆಹಾರವನ್ನು ಬಿಟ್ಟು ಮೈಯನ್ನು ಅಡಗಿಸಿಕೊಂಡು ಸೀತೆಯ ಸುತ್ತಲೂ ಕಂಬನಿಯನ್ನು ಗೆರೆಯುತ್ತಾ ಕಣ್ಣೀರನ್ನು ಸುರಿಸುತ್ತಾ ನಿಜ ವೈರವನ್ನು ಮರೆತು ಹುಲ್ಲು ಮೇವುಗಳನ್ನು ಮರೆತು ಕೊರಗುತ್ತಾ ದುಃಖ ಪಡ್ತಾ ನಿಂತಿದ್ವು ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಅಲ್ಲ ಇರುವಂತಹ ವೃಕ್ಷ ಲತೆಗಳೂ ಕೂಡ ಸೊರಗಿಬಿಡುತ್ತು ಶೋಕ ಬಾರದಿಂದ ಅಂತ ಹೇಳ್ತಾನೆ. ಕಲ್ಲು ಮರಗಳು ಕೂಡ ಜಗತ್ತಿನಲ್ಲಿ ಉತ್ತಮರ ಹಾನಿಯನ್ನು ಕಂಡು ಕರಗಿಬಿಡುತ್ತು ಅಂತ ಹೇಳ್ತಾ ಕಲ್ಮರಗಳು ಕೂಡ ಕರಗುತು ಅಂತ ಹೇಳ್ತಾ ಇದ್ದಾನೆ. ಇನ್ನು ಮುಂದುವರಿಸ್ತಾ 14ನೇ ಪದ್ಯದಲ್ಲಿ ಹೀಗೆ ಹೇಳ್ತಾನೆ. ಪೃಥ್ವಿಯಾತ್ಮಜೆ ಬಳಿಕ ಚೇತರಿಸಿ ಮೂರ್ಛಾಘಾತಳಾಗಿ ಕೆಳಕ್ಕೆ ಬಿದ್ದಿರ್ತಕ್ಕಂತಹ ಸೀತೆ ಎಲ್ಲ ಘಟನೆಗಳಿಂದ ಸ್ವಲ್ಪ ಮಟ್ಟಿಗೆ ಸೈರಿಸಿಕೊಳ್ತಾ ಚೇತರಿಸಿಕೊಳ್ತಾ ಇದ್ದಾಳೆ. ಲಕ್ಷ್ಮಣ, ನೀನಿನ್ನು ನಡೆ ಅಂಥೇಳಿ ಲಕ್ಷ್ಮಣನ ಕಳಿಸ್ಕೊಡ್ತಾಳೆ. ನಿನಗೆ ಹೆಜ್ಜೆ ಹೆಜ್ಜೆಗೂ ಶುಭ ಉಂಟಾಗಲಿ ಅಂತ ಅವನಿಗೆ ಆಶೀರ್ವಾದವನ್ನು ಮಾಡ್ತಾಳೆ. ಹೀಗಿರುವಾಗ ಮುಂದುವರಿಯುತ್ತಾ ಜನಮೇಜಯ ಮಹಾರಾಜನಿಗೆ ಜೈಮಿನಿ ಮಹರ್ಷಿಗಳು ಹೀಗೆ ಹೇಳ್ತಾಳೆ.
ಪೃಥ್ವಿಯಾತ್ಮಜೆ ಬಳಿಕ ಚೇತರಿಸಿ ತನಗಿನ್ನು ಪತವಾವುದೆಂದು ದೆಸೆ ದೆಸೆಗಳಂ ನೋಡಿ ಸೆಲೆ ಶೀತಲಮಾದ ಆವಯವದ ಧೂಳಿಡಿದ ಮೈಯ ಬಿಡುಮುಡಿಯಂ ವಿಕೃತಿ ಎಣಿಸದೆ ಮಿಥಿಲೇಂದ್ರ ವಂಶದೊಳ್ ಜನಿಸಿ ರಘುಕುಲದ ದಶರಥ ನೃಪನ ಸೊಸೆಯಾಗಿ ತನಗೆ ಕಟ್ಟಡವಿಯೋಳ್ ವ್ಯತಿಸುವಂತಾಯಿತು. ಅಕಟ ವಿಧಿಯೆಂದು ಹಲುಬಿದಳ್ ಕಲ್ಮರಂ ಕರಗುವಂತೆ. ಕವಿ ಹೇಳ್ತಾನೆ, ಪೃಥ್ವಿಯಾತ್ಮಜೆ ಬಳಿಕ ಚೇತರಿಸಿ, ಎಲ್ಲ ಘಟನೆ ನಡೆದ ಮೇಲೆ ಭೂಮಿ ತಾಯಿಯ ಮಗಳಾಗಿರ್ತಕ್ಕಂತಹ ಸೀತಾಮಾತೆಯು ಚೇತರಿಸಿಕೊಂಡಂತೆ. ಚೇತರಿಸಿಕೊಂಡು ತನಗಿನ್ನು ಪಥವಾವುದೆಂದು, ಪಥ ಅಂದರೆ ದಾರಿ, ನನಗಿನ್ನು ಯಾವ ದಾರಿ, ಕಾಡಿನ ದಾರಿಯೇ ದಿಕ್ಕೆ ಅಂತ ದೆಸೆ ದೆಸೆಗಳಂ ನೋಡಿ, ದಿಕ್ಕು ದಿಕ್ಕು ಕಾಣದೆ ದಿಕ್ಕು ದಿಕ್ಕುಗಳನ್ನು ನೋಡ್ತಾ ಇದ್ದಾಳಂತೆ. ಸೆಲೆ ಶೀತಲವಾದ ಆವಯವದ ಧೂಳಿಡಿದ ಮೈಯ ಬಿಡುಮುಡಿಯಂ ವಿಕೃತಿ ಎಣಿಸಿದೆ. ಸೀತಾಮಾತೆಗೆ ಜೀರ್ಣವಾದಂತಹ ಮೈ, ಕೃಶವಾದಂತಹ ಮೈ, ಅವಯವಗಳ ಬಗ್ಗೆ ತನಗೆ ಯಾವುದೇ ಪ್ರಜ್ಞೆ ಇಲ್ಲ. ಬಿಚ್ಚಿದಂತಹ ಮುಡಿ ಬಿಚ್ಚಿದಂತೆಯೇ ಇದೆಯಂತೆ. ಅಷ್ಟರ ಮಟ್ಟಿಗೆ ಕೃಶವಾಗಿ ಹೋಗಿದ್ದಾಳೆ. ಈ ಘಟನೆ ನಡೆದ ನಂತರ ಸೀತಾಮಾತೆ ದುಃಖಿಸ್ತಾ ಹೇಳ್ತಾ ಇದ್ದಾಳೆ, ಮಿಥಿಲೇಂದ್ರ ವಂಶದಲ್ಲಿ ಜನಿಸಿ, ಅಲ್ಲ ನನಗೆ ಎಂತಹ ಗತಿ ಬಂತು, ನನಗೆ ಇಂತಹ ದುಃಖದ ಸ್ಥಿತಿಯೇ ಅಂತ ದುಃಖ ಪಡ್ತಾಳೆ. ಮಿಥಿಲೇಂದ್ರ ವಂಶದಲ್ಲಿ, ಜನಕ ಮಹಾರಾಜನ ವಂಶದಲ್ಲಿ ಜನಿಸಿದಂಥ ತಾನು ರಘುಕುಲದ ದಶರಥ ನೃಪನ ಸೊಸೆಯಾಗಿ, ರಘುವಂಶದಲ್ಲಿ ಹುಟ್ಟಿದಂತಹ ಶ್ರೀರಾಮಚಂದ್ರನ ಹೆಂಡತಿಯಾಗಿ, ದಶರಥ ಮಹಾರಾಜನ ಸೊಸೆಯಾಗಿ, ಶ್ರೀರಾಮಚಂದ್ರನ ಹೆಂಡತಿಯಾಗಿ, ಹೀಗೆ ತನಗೆ ನನಗೆ ಕಟ್ಟಡವಿಯಲ್ಲಿ, ಮಧ್ಯದ ಅಡವಿಯಲ್ಲಿ ವ್ಯಥೆ ಪಡುವಂತಾಯ್ತಲ್ಲ, ವಿಧಿಯಲ್ಲದೆ ಮತ್ತೇನು ಅಂತ, ಅಯ್ಯಯ್ಯೋ ವಿಧಿಯಲ್ಲದೆ ಮತ್ತೇನು ಅಂತ ತನ್ನ ಬಗ್ಗೆ ತಾನೇ ದುಃಖವನ್ನು ಪಡ್ತಾ ಹಲುಬಿದಳ್ ಕಲ್ಮರ ಕರಗುವಂತೆ, ಕಲ್ಲು ಮರ ಕರಗುವಂತೆ ದುಃಖಿಸುತ್ತಾ ಸಂಕಟ ಪಡುತ್ತಾ ಕಣ್ಣೀರನ್ನು ಸುರಿಸ್ತಾ ಇದ್ದಳಂತೆ ಸೀತಾಮಾತೆ. ಮುಂದೆ ಏನಾಯಿತು ಅಂತ ಈ ಕಥೆಯಲ್ಲಿ ಹೇಳ್ತಾ ಹೋಗ್ತಾರೆ. ಅಷ್ಟರಲ್ಲಿ ಒಂದು ಅದೃಷ್ಟದ ಘಟನೆ ನಡೆಯುತ್ತೆ ಅವಳ ಜೀವಮಾನದಲ್ಲಿ. ಆ ಘಟನೆ ಏನು ಅಂದಾಗ ಹೇಳ್ತಾಳೆ, ಅನೆಗಂ ಮಗಕ್ಕೆ ಯೂಪವನ್ ಅರೆಸುತ್ತ ಬನಕ್ಕೆ ಸನ್ನುತ ತಪೋಧನಂ ವಾಲ್ಮೀಕಿ ರಘುವರಂ ತನ್ನ ಶಿಷ್ಯ ಬೆರೆಸಿ ನಡೆತಂದು ಕಾಳೊಳ್ ಓರ್ವಳೆ ಪೋಗಲ್ ದೆಸೆಗಾಣದೆ ಬನ್ನದಿಂ ಬಗೆಗೆಟ್ಟು ಪಾಡಳಿದು ಗ್ರೀಷ್ಮ ಋತುವಿಂ ನೆವವ ಕಾಂತಾರ ದತೀದೇವಿ ತಾನೆನಲ್ ಸನ್ನಗ ಗದ್ಗತಿತ ಕಂಟೆಯಾಗಿ ರೋಧಿಸುತ್ತಿದ್ದ ವೈದೇಹಿಯಂ ಕಂಡ. ಅಷ್ಟರಲ್ಲಿ ಈ ಪದ್ಯ ಭಾಗದಲ್ಲಿ ಹೇಳ್ತಾ ಇದ್ದಾನೆ, 15ನೇ ಪದ್ಯದಲ್ಲಿ ಅಷ್ಟರಲ್ಲಿ ಅನೆಗಂ, ಅಷ್ಟರಲ್ಲಿ ಮಕಕ್ಕೆ ಯಜ್ಞಕ್ಕೆ ಯೂಪವನ್ ಹರಿಸುತ್ತ, ಯಜ್ಞಕ್ಕೆ ಪಶುವನ್ನು ಕಟ್ಟು ಹಾಕುವುದಕ್ಕೋಸ್ಕರ ಒಂದು ಕಂಬಕ್ಕೋಸ್ಕರ ಹುಡುಕ್ತಾ ಬನಕ್ಕೆ ಸನ್ನುತ ತಪೋಧನಂ, ಬನಕ್ಕೆ ಕಾಡಿಗೆ ಶ್ರೇಷ್ಠ ತಪಸ್ವಿಯಾಗಿರ್ತಕ್ಕಂತಹ ವಾಲ್ಮೀಕಿ ಮುನಿವರಂ, ವಾಲ್ಮೀಕಿ ಮುನಿಗಳು ತನ್ನ ಶಿಷ್ಯವೆರೆಸಿ, ತನ್ನ ಶಿಷ್ಯರುಂಗದೊಂದಿಗೆ ಬರ್ತಾ ಇದ್ದಾರೆ, ನಡೆದುಕೊಂಡು ಬರ್ತಾ ಇದ್ದಾರಂತೆ. ಅಷ್ಟರಲ್ಲಿ ವಾಲ್ಮೀಕಿ ಮಹರ್ಷಿಗಳು ಯೂಪಕ್ಕೆ, ಯಜ್ಞಕ್ಕೆ ಕಟ್ಟುವಂತಹ ಪಶುವಿಗೆ ಒಂದು ಕಂಬವನ್ನು ಹುಡುಕ್ತಾ ಕಾಡಿನಲ್ಲಿ ತನ್ನ ಶಿಷ್ಯರ ಗುಂಪಿನೊಂದಿಗೆ ಬರ್ತಾ ಇದ್ದಾರಂತೆ. ಶಿಷ್ಯರ ಗುಂಪಿನೊಂದಿಗೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಸೀತಾಮಾತೆ ದಿಕ್ಕು ಕಾಣದೆ ಯಾವ ಕಡೆಗೆ ಹೋಗುವುದು ಅಂತ ಗೊತ್ತಾಗದೆ ಮಧ್ಯ ಕಾಡಿನಲ್ಲಿ ತನ್ನಷ್ಟಕ್ಕೆ ತಾನು ರೋಧಿಸ್ತಾ ಕಣ್ಣೀರನ್ನು ಸುರಿಸ್ತಾ ಇರತಕ್ಕಂಥದ್ದು ನೋಡಿದ. ಆಕೆ ಪೋಗಲ್ ದೆಸೆಗಾಣದೆ, ಯಾವ ಕಡೆಗೆ ಹೋಗಬೇಕು ಅಂತ ಗೊತ್ತಾಗದೆ, ಯಾವ ದಿಕ್ಕಿಗೆ ಹೋಗಬೇಕು ಅಂತ ಗೊತ್ತಾಗದೆ, ದೆಸೆ ಅಂದರೆ ದಿಕ್ಕು ಅಂತ, ದಿಕ್ಕು ಕಾಣದೆ ಬನ್ನದಿಂ ತೊಂದರೆಯಿಂದ ಬಗೆಗೆಟ್ಟು ಪಾಡಳಿದು, ತಾನು ಯಾವ ಕಡೆಗೆ ಹೋಗಬೇಕು, ಯಾವ ದಿಕ್ಕಿಗೆ ಹೋಗಬೇಕು ಅಂತ ಗೊತ್ತಾಗದೆ ಕಣ್ಣೀರು ಸುರಿಸ್ತಾ ನಿಂತ್ಕೊಂಡಿದ್ದಾಳಂತೆ. ಹೇಗೆ ಕಣ್ಣೀರು ಸುರಿಸ್ತಾ ನಿಂತ್ಕೊಂಡಿದ್ದಾಳೆ ಅಂದರೆ, ಗ್ರೀಷ್ಮ ಋತುವೇಂ ನೆವವ
ಕಾಂತಾರ ದತೀದೇವಿ ತಾನೆನಲ್. ಕಾಡಿನ ದೇವತೆಗೆ ಬಿಸಿಲಿನ ದೇವತೆ ಗ್ರೀಷ್ಮ ಋತು ಬಂದಾಗ, ಬೇಸಿಗೆ ಕಾಲ ಬಂದಂತಹ ಸಂದರ್ಭದಲ್ಲಿ ಇಡೀ ಕಾಡು ಹೇಗೆ ಒಣಗಿ ಹೋಗುತ್ತದೋ, ಹಚ್ಚ ಹಸಿರಿರ್ತಕ್ಕಂತಹ ಕಾಡು ಒಣಗಿ ರೋದಿಸುತ್ತದೆಯೋ ಹಾಗೆ ಸೀತಾಮಾತೆ ರೋದಿಸ್ತಾ ಕೂತ್ಕೊಂಡಿದ್ದಾಳಂತೆ ಕಾಡಿನಲ್ಲಿ. ಆಗ ಅಲ್ಲಿಗೆ ಬಂದಿರತಕ್ಕಂತಹ ರೋದಿಸುತ್ತಿರದ ದುಃಖ ಪಡ್ತಾ ಇರ್ತಕ್ಕಂತಹ ವೈದೇಹಿಯಂ ಕಂಡಂ, ಸೀತಾಮಾತೆಯನ್ನು ನೋಡಿದನಂತೆ. ಯಾರು? ಶ್ರೇಷ್ಠ ತಪೋಧನರಾಗಿರ್ತಕ್ಕಂತಹ ಮುನಿವರಾಗಿರ್ತಕ್ಕಂತಹ ವಾಲ್ಮೀಕಿ ಮಹರ್ಷಿಗಳು ಗದ್ಗದ್ದಿತಳಾಗಿ ದುಃಖ ಪಡ್ತಾ ಯಾವ ದಿಕ್ಕಿಗೆ ಹೋಗಬೇಕು ಅಂತ ಕಾಣದೆ ಗ್ರೀಷ್ಮ ಋತು ಬಂದಹ ಕಾಂತಾರ ದತೀದೇವಿ ತಾನೆನಲ್, ಬೇಸಿಗೆ ಕಾಲದ ವನದೇವತೆಯಂತೆ ದುಃಖಿಸುತ್ತಾ ಸೊರಗುತ್ತಾ ರೋಧಿಸ್ತಾ ಇರತಕ್ಕಂತಹ ಸೀತಾಮಾತೆಯನ್ನು ಕಂಡು ಸಮಾಧಾನ ಪಡಿಸ್ತಾರಂತೆ ವಾಲ್ಮೀಕಿ ಋಷಿವರರು. ವಾಲ್ಮೀಕಿ ಮಹರ್ಷಿಗಳು ಹೀಗೆ ಹೇಳ್ತಾ ಇದ್ದಾರೆ ಸೀತಾಮಾತೆಗೆ, ದೇವಿ ತಾಯೇ, ಬಿಡು ಶೋಕಮಂ ಪುತ್ರಯುಗಮಂ ಪಡೆವೆ, ಭಾವಿಸದಿರಿನ್ನು ಸಂದೇಹಮಂ, ಜನಕಂಗೆ ನಾವನ್ಯರಲ್ಲ, ನಮ್ಮಾಶ್ರಮಕ್ಕೆ ಬಂದು ನೀಂ ಸುಖದಲ್ಲಿರ್ದೊಡೆ, ನಿನ್ನನ್ ಆವಾವ ಸುಖಮುಂಟವೆಲ್ಲಮಂ ಸಲ್ಲಿಸಿ ತಾಂ ಓವಿಕೊಂಡಿರ್ಪೆನ್, ಅಂಜದಿರೆಂದು ಸಂತೈಸಿ ರಾವಣಾರಿಯ ರಾಣಿಯಂ ನಿಜ ತಪೋವನಕ್ಕೆ ವಾಲ್ಮೀಕಿ ಕರೆತಂದನ್. ನಿಜವಾದಂತಹ ತಪೋವನಕ್ಕೆ, ತಪಸ್ವಿಗಳು ವಾಸ ಮಾಡುವಂತಹ ಜಾಗಕ್ಕೆ ವಾಲ್ಮೀಕಿ ಮಹರ್ಷಿಗಳು ಸೀತೆಯನ್ನು ಕರೆದುಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ತಾಯಿ, ದೇವಿ, ಅಮ್ಮ, ಬಿಡು ಶೋಕಮಂ, ದುಃಖವನ್ನು ಬಿಡು ತಾಯಿ, ನಿನಗೆ ಮುಂದೆ ಶುಭವಾಗಲಿದೆ ಅಂತ ಹೇಳೋದಕ್ಕೋಸ್ಕರ ಶುಭದ ಸೂಚನೆಗೆ ಪುತ್ರಯುಗಳಂ ಪಡೆವೆ, ತುಂಬ ಗರ್ಭಿಣಿಯಾಗಿರ್ತಕ್ಕಂತಹ ನಿನಗೆ ಪುತ್ರಯುಗಳಂ ಪಡೆವೆ, ಇಬ್ಬರು ಅವಳಿ ಜವಳಿ ಮಕ್ಕಳನ್ನು ಪಡೆಯುತ್ತೀಯಮ್ಮ. ಭಾವಿಸದಿರೆನ್ನ ಸಂದೇಹಮಂ, ನನ್ನ ಮೇಲೆ ಸಂದೇಹ ಪಡುವುದು ಬೇಡ, ನಾವು ನಿನ್ನ ತಂದೆಯಾಗಿರ್ತಕ್ಕಂಥ ಜನಕಂಗೆ ನಾವನ್ಯರಲ್ಲ, ಜನಕ ಮಹಾರಾಜನಿಗೆ ನಾನು ಬೇರೆಯಲ್ಲಮ್ಮ ಅಂತ ಹೇಳ್ತಾ, ಜನಕ ಮಹಾರಾಜ ಸೀತಾಮಾತೆಯ ತಂದೆ. ತವರು ಮನೆಗೆ ಹೆರಿಗೆಗೆ ಅಂತ ಹೆಣ್ಣು ಮಕ್ಕಳು ಹೋಗೋದು ಸಹಜ. ಹಾಗೆ ಈತನೂ ಹಾಗೆ ಹೇಳ್ತಾ ಇದ್ದಾನೆ, ನಾನಮ್ಮ ನಿನ್ನ ತಂದೆ ಜನಕ ಮಹಾರಾಜ ಬೇರೆಯಲ್ಲ, ನಾನು ಬೇರೆಯಲ್ಲ ಅಂತ, ನಿನ್ನ ತಂದೆ ಸ್ಥಾನದಲ್ಲಿ ನಾನಿದ್ದೇನೆ ಅನ್ನೋ ಹಾಗೆ ಭಾವಿಸದಿರು ಅಂತ ಹೇಳ್ತಾ, ಸಂದೇಹ ಪಟ್ಕೋಬೇಡ, ನಾನು ನಿನ್ನ ತಂದೆಯಂತೆ ಅನ್ನೋ ಹಾಗೆ ಹೇಳ್ತಾ ಇದ್ದಾರಂತೆ. ನಮ್ಮ ಆಶ್ರಮಕ್ಕೆ ಬಂದು, ಅಮ್ಮ ನಮ್ಮ ಆಶ್ರಮಕ್ಕೆ ಬಾ, ನೀಂ ಸುಖದೊಳಿರ್ದಡೆ, ನೀನು ಇರುವಂತೆ ನಾವು ನೋಡಿಕೊಳ್ಳುತ್ತೇವೆ. ತುಂಬು ಗರ್ಭಿಣಿಯಾಗಿರ್ತಕ್ಕಂತಹ ನಿನ್ನನ್ನು ಆವಾವ ಬಯಕೆಯುಂಟೆಲ್ಲಮಂ ಸಲ್ಲಿಸಿ, ನಿನಗೆ ತುಂಬ ಗರ್ಭಿಣಿಯಾಗಿರ್ತಕ್ಕಂತಹ ನಿನಗೆ ಯಾವ್ಯಾವ ಬಯಕೆ ಇದೆಯೋ ಆ ಬಯಕೆಗಳೆಲ್ಲವನ್ನು ನಾವು ತೀರಿಸುತ್ತೇವೆ. ತಂದೆಯ ಸ್ಥಾನದಲ್ಲಿ ನಿಂತು ನಾನು ತೀರಿಸುತ್ತೇನೆ ತಾಯಿ, ಬಾ ನಮ್ಮ ಆಶ್ರಮಕ್ಕೆ ಹೋಗೋಣ ಅಂತ ತಾವು ನೋವಿಕೊಂಡಿರ್ಪೇನ್. ಹಾಗಾಗಿ ತಾವು ಓವಿಕೊಂಡಿರ್ಪೇನ್, ನಾನು ನೋಡಿಕೊಂಡಿರ್ತೇನೆ, ನಾನು ನಿನ್ನನ್ನು ಕಾಪಾಡ್ತೇನೆ, ಅಂಜದಿರೆಂದು ಭಯ ಪಡಬೇಡಮ್ಮ ಅಂತ ಸಂತೈಸಿ ಸಮಾಧಾನ ಪಡಿಸ್ತಾ, ರಾವಣಾರಿಯ ರಾಣಿಯ, ರಾವಣನ ಶತ್ರು ಯಾರು? ರಾಮ. ರಾಮನ ರಾಣಿ ಯಾರು? ಸೀತೆಯನ್ನು ನಿಜ ತಪೋವನಕ್ಕೆ ವಾಲ್ಮೀಕಿ ಕರೆತನ್ನ. ಆಕೆಗೆ ತಪಸ್ಸಿನ ಆಚರಿಸುವಂತಹ ಮುನಿಗಳ ಆಶ್ರಮಕ್ಕೆ ಹೋಗಿ ಋಷಿ ಮುನಿಗಳ ಸೇವೆ ಮಾಡಬೇಕು ಅಂತ ಆಸೆ ಇತ್ತು. ಅದಕ್ಕಾಗಿ ತಾನೇ ರಾಮನನ್ನು ಕೇಳಿಕೊಂಡಿದ್ದು ಮುನಿಗಳ ಆಶ್ರಮದ ಕಡೆಗೆ ಕರೆದುಕೊಂಡು ಹೋಗು ಅಂತ. ಆಗ ಲಕ್ಷ್ಮಣ ಕಾಡಿಗೆ ಕರೆದುಕೊಂಡು ಬಿಟ್ಟಿದ್ದಾನೆ. ಈಗ ನಿಜವಾದ ತಪೋವನಕ್ಕೆ ವಾಲ್ಮೀಕಿ ಮಹರ್ಷಿಗಳ ಬರ್ತಾ ಇದ್ದಾರೆ ಅಂತ. ತಾಯಿ, ಶೋಕವನ್ನು ಬಿಡು, ಇಬ್ಬರು ಅವಳಿ ಜವಳಿ ಮಕ್ಕಳನ್ನು ಪಡೀತೀಯಾ, ನಾನು ಬೇರೆಯಲ್ಲ, ಜನಕ ಮಹಾರಾಜ ಬೇರೆಯಲ್ಲ, ನಮ್ಮ ಆಶ್ರಮಕ್ಕೆ ಬಾಮ್ಮ, ನಿನ್ನನ್ನು ಸುಖವಾಗಿ ನೋಡಿಕೊಂಡಿರ್ತೇನೆ, ನಿನಗೆ ಯಾವ್ಯಾವ ಬಯಕೆಗಳಿದೆಯೋ ಆ ಬಯಕೆಗಳನ್ನೆಲ್ಲವನ್ನೂ ನಾವು ತೀರಿಸುತ್ತೇವೆ, ನಿನ್ನನ್ನು ಕಷ್ಟದಿಂದ, ನಿನಗೆ ಬರುವಂತಹ ದುಃಖದಿಂದ ನಾವು ಕಾಪಾಡಿಕೊಳ್ಳುತ್ತೇವೆ, ಅಂಜದಿರು, ಯಾರೂ ಇಲ್ಲ ಅಂತ ಅಂಜ್ಕೊಳ್ಬೇಡ ಅಂತ ಹೇಳ್ಬಿಟ್ಟು ಆಕೆಯನ್ನು ಸಮಾಧಾನ ಪಡಿಸಿ ಶ್ರೀರಾಮಚಂದ್ರನ ಸತಿಯಾದಂತಹ ಸೀತಾಮಾತೆಯನ್ನು ನಿಜ ತಪೋವನ ಋಷಿ ಮುನಿಗಳು ವಾಸ ಮಾಡುವಂತಹ ವಾಲ್ಮೀಕಿ ಮುನಿಗಳು ಆಶ್ರಮಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಈ ಪದ್ಯ ಭಾಗದಲ್ಲಿ
ಶತಶತಮಾನಗಳಿಂದಲೂ ಹೆಣ್ಣಿನ ಮೇಲೆ ಆಗ್ತಾ ಇರತಕ್ಕಂಥ ದೌರ್ಜನ್ಯ, ದಬ್ಬಾಳಿಕೆ ಚಿತ್ರಣವನ್ನು ಕೊಡ್ತಾ ಇದ್ದಾರೆ. ಈ ದೌರ್ಜನ್ಯ ದಬ್ಬಾಳಿಕೆಗಳು ದೇಶ, ಕಾಲ, ಎಲ್ಲೆಗಳನ್ನು ಮೀರಿ ನಡೀತಾ ಇದೆ. ಹೊಸ ಕಾಲದಲ್ಲಿಯೂ ಹೊಸ ಹೊಸ ಯುಗದಲ್ಲಿಯೂ ಇದರ ರೂಪಾಂತರಗಳು ಬೇರೆ ಬೇರೆಯಾಗಿದೆ ಅಂತ ಹೇಳ್ತಾ ಕವಿ ಲಕ್ಷ್ಮೀಶನು ಜೈಮಿನಿ ಭಾರತದಲ್ಲಿ ನಿಸರ್ಗದಿಂದ ಕಲಿಯಬೇಕಾದಂತಹ ಮಾನವೀಯ ಅಂಶಗಳು ಸಾಕಷ್ಟಿದೆ. ಪ್ರಾಣಿ, ಪಕ್ಷಿ, ಪಶುಗಳಿಗಿರಬಹುದಾಗಿರ್ತಕ್ಕಂಥ ಮಾನವೀಯ ಗುಣಗಳು ಮನುಷ್ಯನಲ್ಲಿಲ್ಲದೆ ಹೋಗಿದ್ದು ದುಃಖಕರದ ಸಂಗತಿ ಅಂತ ಹೇಳ್ತಾರೆ. ಗಿಡ ಮರಗಳು ಸೀತೆಯ ಮಾತೆಗೆ ದುಃಖಕ್ಕೆ ಕರಗುತ್ತಾ ಇದ್ದರೆ ಕಲ್ಲುಗಳೂ ಕೂಡ ಅವಳ ಅವಳ ಹಲುಬುವಿಕೆಯನ್ನು ಕಂಡು ಕಲ್ಲು ಮರಗಳೂ ಕೂಡ ಕರಗುತ್ತಿದ್ದರೆ ಮನುಷ್ಯ ಮಾತ್ರ ಇನ್ನೂ ಕೂಡ ಕಠಿಣ ಸ್ಥಿತಿಯಲ್ಲೇ ಬದುಕುತ್ತಿದ್ದಾನೆ, ಮಾನವೀಯತೆಯನ್ನು ಮರೆತಿದ್ದಾನೆ ಅಂತ ಹೇಳ್ತಾ ಇದು ನಿಜಕ್ಕೂ ಖೇದದ ಸಂಗತಿ ಅಂತ ಸೀತಾಮಾತೆಯ ದುಃಖವನ್ನು ಹೇಳ್ತಾ ಪ್ರಕೃತಿಯ ಮಾತೆ ಸೀತಾಮಾತೆಗೆ ಹೇಗೆ ಸ್ಪಂದಿಸ್ತು ಅನ್ನೋದು ಹೇಳ್ತಾರೆ. ಪ್ರಕೃತಿಯಲ್ಲಿ ಇರಬಹುದಾದಂತಹ ಪ್ರಾಣಿ, ಪಕ್ಷಿ, ಪಶುಗಳಲ್ಲಿ ಇರಬಹುದಾದಂಥ ಮಾನವೀಯತೆ ಮನುಷ್ಯನಲ್ಲಿಲ್ಲದೆ ಹೋದರೆ ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಲಕ್ಷ್ಮೀಶ ಜೈಮಿನಿ ಭಾರತದ ಈ ಪದ್ಯ ಭಾಗದಲ್ಲಿ ಸೀತಾಮಾತೆ ಕಾಡಿಗೆ ಹೋಗುವಂತಹ ಸಂದರ್ಭವನ್ನು ಕುರಿತು ಹೇಳ್ತಾ ಹೇಗೆ ಅಲ್ಲಿರ್ತಕ್ಕಂತಹ ಖಗಮೃಗ ಪಕ್ಷಿ ಕ್ರಿಮಿಕೀಟಗಳು ಸೀತೆಯ ದುಃಖಕ್ಕೆ ಸ್ಪಂದಿಸಿದವು ಅಂತ ಹೇಳ್ತಾರೆ. ಮರಗಿಡಗಳು ಹೇಗೆ ಸ್ಪಂದಿಸ್ತು ಅಂತ ಹೇಳ್ತಾರೆ. ಅಲ್ಲಿರುವಂತಹ ಪ್ರಾಣಿ ಪಕ್ಷಿಗಳು ಹೇಗೆ ಸ್ಪಂದಿಸ್ತು ದುಃಖಕ್ಕೆ ಅನ್ನೋದರ ಚಿತ್ರಣವನ್ನು ಈ ಪದ್ಯ ಭಾಗದಲ್ಲಿ ಲಕ್ಷ್ಮೀಶನು ಸುಂದರವಾಗಿ ವರ್ಣಿಸಿರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ.